ಹಾಗೆಯೇ ಇಸ್ರೇಲ್ ನಡುವಿನ ಯುದ್ಧದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಪರೋಕ್ಷ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ನಡುವೆ ಇವತ್ತು ಕನ್ನಡಿಗರು ಇರಾನ್ ಹಾಗೂ ಇಸ್ರೇಲ್ನಿಂದ ವಾಪಸ್ ಆಗಲಿರುವಂತಹ ಡೀಟೇಲ್ಸ್ ಅನ್ನ ನೋಡೋಣ. ಮಿಸೈಲ್ಗಳು ಆರ್ಭಟಿಸುತ್ತಿವೆ, ಬಾಂಬುಗಳು ಅಬ್ಬರಿಸುತ್ತಿವೆ. ಇಸ್ರೇಲ್ ಕಡೆಯಿಂದ ಒಂದು ಮಿಸೈಲ್ ಇರಾನ್ ಮೇಲೆ ಬಿದ್ದರೆ ಇರಾನ್ ಕಡೆಯಿಂದ ಒಂದು ಮಿಸೈಲ್ ಇಸ್ರೇಲ್ ಮೇಲೆ ಬೀಳುತ್ತಿದೆ. ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋ ಇಸ್ರೇಲ್ ಇರಾನ್ ಅನ್ನ ಪುಡಿಗಟ್ಟಲೇಬೇಕು ಅಂತ ನಿರ್ಧಾರ ಮಾಡಿದೆ. ಇಸ್ರೇಲ್ ಅನ್ನ ಸರ್ವನಾಶ ಮಾಡಬೇಕು ಅಂತ ನಿರ್ಧಾರ ಮಾಡಿರೋ ಇರಾನ್ ತನ್ನ ಬಳಿ ಇರೋ ಅಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡುತ್ತಿದೆ. ಯಹೂದಿ ರಾಷ್ಟ್ರವನ್ನ ಜಗತ್ತಿನ ಭೂಪಟದಿಂದಲೇ ಅಳಿಸಬೇಕು ಅಂತ ತೀರ್ಮಾನ ಮಾಡಿಕೊಂಡಿದೆ. ಇಸ್ರೇಲ್ ಇರಾನ್ ನಡುವೆ ಬೆಂಕಿ ಯುದ್ಧ. ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಕಾಣ್ತಾ ಇರೋದು ಬರೀ ಬೆಂಕಿ. ಇರಾನ್ ಇಸ್ರೇಲ್ಗೆ ಬೆಂಕಿ ಇಟ್ರೆ ಇಸ್ರೇಲ್ ಇರಾನ್ಗೆ ಬೆಂಕಿ ಇಡುತ್ತಿದೆ. ಇರಾನ್ ಮತ್ತು ಇರಾನ್ಗೆ ಬಲ ಒದಗಿಸೋದೇ ಗ್ಯಾಸ್ ಫೀಲ್ಡ್ ಮತ್ತು ಆಯಿಲ್ ಫೀಲ್ಡ್ಗಳು. ಅವುಗಳನ್ನು ಧ್ವಂಸ ಮಾಡಿದ್ರೆ ಆಯಾ ರಾಷ್ಟ್ರಗಳನ್ನ ದುರ್ಬಲಗೊಳಿಸಬಹುದು ಅಂತ ಎರಡೂ ರಾಷ್ಟ್ರಗಳು ಅನ್ಕೊಂಡಿವೆ. ಇದೇ ತಂತ್ರವನ್ನ ಮೊದಲು ಇಸ್ರೇಲ್ ಫಾಲೋ ಮಾಡಿತ್ತು. ಇರಾನ್ನ ಟೆಹರಾನ್ನಲ್ಲಿರೋ ಆಯಿಲ್ ರಿಫೈನರಿ ಮೇಲೆ ದಾಳಿ ಮಾಡಿತು. ಮಳೆ ಸುರಿಸೋ ಹಾಗೆ ಮಿಸೈಲ್ಗಳನ್ನ ಸುರಿಸಿತು. ಇದರಿಂದಾಗಿ ಇಡೀ ಆಯಿಲ್ ರಿಫೈನರಿಗೆ ಬೆಂಕಿ ಹೊತ್ಕೊಂಡು ಸುಟ್ಟು ಭಸ್ಮವಾಯಿತು. ಇಸ್ರೇಲ್ ಈ ರೀತಿ ಮಾಡಿದ ಮೇಲೆ ಇರಾನ್ ಕೂಡ ಸಿಡಿದೇಳಿತು. ಇಸ್ರೇಲ್ನ ಹೈಫಾ ನಗರದ ಮೇಲೆ ದಾಳಿ ಮಾಡಿತು. ಅಲ್ಲಿರೋ ಆಯಿಲ್ ರಿಫೈನರಿಗೆ ಬೆಂಕಿ ಹಚ್ಚಿ ಪ್ರತೀಕಾರ ತೀರಿಸಿಕೊಳ್ತು. ಇಸ್ರೇಲ್ ಮತ್ತು ಇರಾನ್ ಯುದ್ಧಕ್ಕೆ ಈ ಬೆಂಕಿ ಯುದ್ಧ ಮುನ್ನುಡಿ ಬರೆದಿತ್ತು. ಇರಾನ್ ಶರಣಾಗಲ್ಲ, ಇಸ್ರೇಲ್ ದೊಡ್ಡ ತಪ್ಪು ಮಾಡಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ಸಿಡಿದೆದ್ದ ಖಮೇನಿ. ಬಂಕರ್ನಿಂದಲೇ ಸಂದೇಶ ರವಾನಿಸಿರುವ ಅಯಾತೊಲ್ಲಾ ಖಮೇನಿ ಅಮೆರಿಕಕ್ಕೂ ಇಸ್ರೇಲ್ಗೂ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ತಪ್ಪು ಮಾಡಿದೆ. ಈ ದಾಳಿಗೆ ಇಸ್ರೇಲ್ ಸೂಕ್ತ ಬೆಲೆ ತೆರಲಿದೆ. ಯಹೂದಿಗಳ ವಿರುದ್ಧದ ಹೋರಾಟಕ್ಕೆ ಸದಾ ಸಿದ್ಧ. ಮುಂದೊಂದು ದಿನ ಬಲವಾದ ಪೆಟ್ಟು ನಿಶ್ಚಿತ ಎಂಬ ಖಡಕ್ ಸಂದೇಶ ರವಾನಿಸಿದ್ದಾನೆ ಅಯಾತೊಲ್ಲಾ ಖಮೇನಿ. ಯುದ್ಧ ಮಾಡಬಹುದು, ಮಾಡದೇ ಇರಬಹುದು. ಇರಾನ್ಗೆ ಮತ್ತೆ ಮಾತಿನಲ್ಲೇ ಎಚ್ಚರಿಕೆ ಕೊಟ್ಟ ಟ್ರಂಪ್. ಇರಾನ್ಗೆ ಮೇಲಿಂದ ಮೇಲೆ ಅಮೆರಿಕ ಅಧ್ಯಕ್ಷ ಎಚ್ಚರಿಕೆ ಕೊಡ್ತಿದ್ದಾರೆ. ನಿನ್ನೆಯಷ್ಟೇ ಖಮೇನಿ ಇರುವ ಜಾಗ ಗೊತ್ತಿದೆ ಎಂದು ವಾರ್ನಿಂಗ್ ನೀಡಿದ್ರು. ಈ ಮಧ್ಯೆ ನಿನ್ನೆ ಮಾತನಾಡುತ್ತಾ ಇರಾನ್ ನಿಧಾನವಾಗಿ ಮಾತುಕತೆಗೆ ಬರ್ತಿದೆ. ಹೀಗಾಗಿ ನಾವು ಯುದ್ಧ ಮಾಡಬಹುದು, ಮಾಡದೆಯೂ ಇರಬಹುದು. ಆದರೆ ನಾವು ಏನು ಮಾಡ್ತೇವೆಂದು ಯಾರಿಗೂ ತಿಳಿದಿಲ್ಲ ಎಂದು ಟ್ರಂಪ್ ಹೇಳಿದ್ದಾರೆ. ಇಸ್ರೇಲ್ನಲ್ಲಿ ಸಿಲುಕಿದ್ದ ಕನ್ನಡಿಗರು ಸೇಫ್. ಇಂದು ತಾಯ್ನಾಡಿಗೆ ಕನ್ನಡಿಗರು ವಾಪಸ್. ಯುದ್ಧದ ನಾಡಿನಲ್ಲಿ ಹಲವು ಕನ್ನಡಿಗರು ಸಿಲುಕಿದ್ದಾರೆ. ಇಸ್ರೇಲ್ಗೆ ಅಧ್ಯಯನಕ್ಕಾಗಿ ಪ್ರವಾಸಕ್ಕೆ ತೆರಳಿದ್ದ ಬಿಪ್ಯಾಕ್ನ 18 ಮಂದಿ ಸದಸ್ಯರು ಹೋಟೆಲ್ನಲ್ಲಿ ಲಾಕ್ ಆಗಿದ್ರು. ಸದ್ಯ ಇಸ್ರೇಲ್ ಈಗ ಯುದ್ಧದಲ್ಲಿ ಸಿಲುಕೊಂಡಿದ್ದ ವಿದೇಶಿಗರನ್ನ ವಾಪಸ್ ಕಳಿಸಲು ಸಿದ್ಧತೆ ಮಾಡುತ್ತಿದೆ. ಅದರಂತೆ ಬಿಪ್ಯಾಕ್ ಸದಸ್ಯರು ಸೇರಿ ಇಸ್ರೇಲ್ನಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ರಾಯಭಾರಿ ಕಚೇರಿಯ ಸಿಬ್ಬಂದಿ ರಕ್ಷಣೆ ಮಾಡಿ ಸುರಕ್ಷಿತವಾಗಿ ತಾಯ್ನಾಡಿಗೆ ಕಳಿಸುತ್ತಿದೆ. ಇಂದು ಅಥವಾ ನಾಳೆ ಬಿಪ್ಯಾಕ್ ಸದಸ್ಯರು ಬೆಂಗಳೂರಿಗೆ ಬರಲಿದ್ದಾರೆ. ಕರ್ನಾಟಕ ಸರ್ಕಾರ ನಿರಂತರವಾಗಿ ಸಂಪರ್ಕದಲ್ಲಿದೆ. ಬಿಪ್ಯಾಕ್ನವರು ಸತತವಾಗಿ ನಮಗೆ ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗೆಯೇ ಇಂಡಿಯನ್ ಎಂಬೆಸಿ ಕೂಡ ನಮ್ಮನ್ನು ಇಸ್ರೇಲಲ್ಲಿ ಮತ್ತು ಜೋರ್ಡನ್ನಲ್ಲಿ ಬಂದು ಭೇಟಿ ಮಾಡಿದ್ದಾರೆ. ನಿಮ್ಮೆಲ್ಲರ ಆರೈಕೆಗಳಿಂದ ಭಾರತಕ್ಕೆ ಹಿಂದಿರುತ್ತಾ ಇದ್ದೀವಿ. ಯುದ್ಧದ ಭೀಕರತೆ ಬಿಚ್ಚಿಟ್ಟ ಕರಾವಳಿ ಯುವಕ. ಇಸ್ರೇಲ್ನಲ್ಲಿ ಮಂಗಳೂರಿನ ಅಮಿತ್ ಕೋಟ್ಯಾನ್ ಎಂಬ ಯುವಕ ಲಾಕ್ ಆಗಿದ್ದಾನೆ. ಈತ 1 ವರ್ಷದಿಂದ ರನಾನಾ ಎಂಬ ಪ್ರದೇಶದಲ್ಲಿದ್ದು ಯುದ್ಧದ ಭೀಕರತೆ, ಬಂಕರ್ ಹಾಗೂ ಸೈರನ್ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರಲಿಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮಗೆ ಜಾಸ್ತಿಯಾಗಿ ಹಗಲಿನಲ್ಲಾಗಲ್ಲ, ರಾತ್ರಿ ಹೊತ್ತು 1 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯ ವಾರ್ಫೀಲ್ಡ್ನಲ್ಲಿ ಸಿಲುಕಿರುವ ಕನ್ನಡಿಗರ ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಕೇಂದ್ರ ಸರ್ಕಾರ ಕೂಡ ಎರಡೂ ದೇಶಗಳ ಸಂಪರ್ಕದಲ್ಲಿದ್ದು ಭಾರತೀಯರಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.